கர்நாடக அரசு தனிச்சையாக காவிரி நதியின் குறுக்கே மேகதாதுவில் அணை கட்ட முயற்சி மேற்கொள்வதை It is not close to my heart. Mekedad is not close to my heart. It is the heart of entire South India. Mekedad is a project which helped Tamil Nadu more than Karnataka. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಲೆ ಎಬ್ಬಿಸಿರುವ ನಟ ವಿಜಯ್ ಈಗ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಭಾವನಾತ್ಮಕ ವಿಷಯಕ್ಕೆ ಕೈ ಹಾಕಿದ್ದಾರೆ. ಹೌದು, ಭ್ರಷ್ಟಾಚಾರದ ವಿರುದ್ಧದ ಕಠಿಣ ನಿರ್ಧಾರಗಳ ಬಳಿಕ ಈಗ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ಹಾಗೂ ಮೇಕೆದಾಟು ಜಲ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ವಿಜಯ್ ಒಂದು ಅಚ್ಚರಿಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಇಷ್ಟು ದಿನ ಆಡಳಿತ ನಡೆಸಿದಂತಹ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳು ಕಾವೇರಿ ವಿಚಾರವನ್ನ ಇಲ್ಲಿ ಕೇವಲ ತಮ್ಮ ರಾಜಕೀಯ ಲಾಭಕ್ಕೆ ಮತ್ತು ವೋಟ್ ಬ್ಯಾಂಕ್ಗೆ ಬಳಸಿಕೊಂಡವು ಅನ್ನುವಂತಹ ಆರೋಪಗಳಿದೆ. ಸರಿಸುಮಾರು 9 ಜಿಲ್ಲೆಗಳ 40ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುವ ಈ ವಿಚಾರವನ್ನ ಯಾರೂ ಬಗೆಹರಿಸೋದಕ್ಕೆ ಹೋಗಿರ್ಲಿಲ್ಲ. ಆದ್ರೆ ರಾಜಕೀಯ ಅನುಭವ ಇಲ್ಲ ಎಂದವರ ಮುಂದೆ ವಿಜಯ್ ಈ ವಿವಾದವನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ವಿಜಯ್ ಇಟ್ಟಿರುವ ಅತ್ಯಂತ ಪ್ರಮುಖ ಹೆಜ್ಜೆ ಅಂದ್ರೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಪತ್ರ ಬರೆದಿರೋದು. ಇನ್ನು ಎಷ್ಟು ದಿನ ಈ ಹಗ್ಗಜಗ್ಗಾಟ ನಡೆಸೋದು? ಕೂತು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳೋಣ, ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ವಿನಂತಿಸಿದ್ದಾರೆ. ಈ ಪ್ರಸ್ತಾವನೆಗೆ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಕ್ಷಣ ಸ್ಪಂದಿಸಿದ್ದು ಆಗಸ್ಟ್ 3ರಂದು ಸೌಹಾರ್ದ ಸಭೆಗೆ ದಿನಾಂಕವನ್ನ ನಿಗದಿ ಮಾಡಿದ್ದಾರೆ. ಹಾಗಾದ್ರೆ ಉಭಯ ರಾಜ್ಯಗಳ ನಡುವಿನ ಪ್ರಸ್ತುತ ಮೂಲ ಸಮಸ್ಯೆಯಾದ್ರೂ ಏನು? 2018ರ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಸಾಮಾನ್ಯ ವರ್ಷಗಳಲ್ಲಿ ನೀರು ಹರಿಯೋದು ಸುಲಭ. ಆದ್ರೆ ಕರ್ನಾಟಕದಲ್ಲಿ ಮಳೆ ಕೊರತೆಯಾಗಿ ಬರಗಾಲ ಬಂದಾಗ ನಮಗೆ ಕುಡಿಯುವ ನೀರಿಗೆ ತೊಂದರೆಯಾಗ್ತದೆ. ಇಂತಹ ಸಮಯದಲ್ಲಿ ಕಾವೇರಿ ಕೊಳ್ಳದ ರೈತರಿಗೆ ಮತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ಇಲ್ಲಿ ನೀಡಬೇಕಾಗುತ್ತೆ. ಇತ್ತೀಚೆಗಷ್ಟೇ ತಮಿಳುನಾಡು ಸರ್ಕಾರ ನಮಗೆ ಬರಬೇಕಾದ 28 ಟಿಎಂಸಿ ನೀರಿನಲ್ಲಿ ಕೇವಲ 3.4 ಟಿಎಂಸಿ ನೀಡಲಾಗಿದೆ ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೆಟ್ಟಿಲೇರಿತು. ಆದ್ರೆ ನಮ್ಮ ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಅಭಾವ ಇರೋದನ್ನ ಮನಗಂಡಂತಹ ಪ್ರಾಧಿಕಾರ ಕರ್ನಾಟಕಕ್ಕೆ ಯಥಾಸ್ಥಿತಿ ಕಾಯ್ದುಕೊಳ್ಳೋದಕ್ಕೆ ಸೂಚಿಸಿತು. ಅಲ್ಲಿಗೆ ತಾತ್ಕಾಲಿಕ ರಿಲೀಫ್ ಅನ್ನ ಕೂಡ ನೀಡಿತು. ಆದ್ರೆ ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆ ಮಾಡುವುದು ಹೇಗೆ ಅನ್ನೋದೇ ಇಲ್ಲಿ ನಿಜವಾದಂತಹ ಒಂದು ಜಟಾಪಟಿ. ಇನ್ನು ಎರಡನೇ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ ಮೇಕೆದಾಟು ಯೋಜನೆ. ಕನಕಪುರ ತಾಲೂಕಿನ ಸಂಗಮದ ಬಳಿ ನಿರ್ಮಿಸುವುದಕ್ಕೆ ಉದ್ದೇಶಿಸಿರುವ ಈ ಸಮತೋಲಿನ ಜಲಾಶಯದಿಂದ ಬೆಂಗಳೂರಿಗೆ ಹೆಚ್ಚುವರಿ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆ ಸಾಧ್ಯವಾಗಲಿದೆ. ಅಷ್ಟೇ ಅಲ್ಲ, ಹೆಚ್ಚುವರಿ ಮಳೆಯಾದಾಗ ನೀರನ್ನ ಸಂಗ್ರಹಿಸಿಟ್ಟುಕೊಂಡು ಬರಗಾಲದ ಸಮಯದಲ್ಲಿ ತಮಿಳುನಾಡಿಗೆ ಕಷ್ಟವಿಲ್ಲದೆ ನೀರು ಹರಿಸುವುದು ಕೂಡ ಕರ್ನಾಟಕದ ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತು. ಆದ್ರೆ ತಮಿಳುನಾಡಿನ ರಾಜಕಾರಣಿಗಳು ಮತ್ತು ನಾಯಕರ ಆತಂಕ ಬೇರೆಯೇ ಇದೆ. ಮೇಕೆದಾಟು ಅಣೆಕಟ್ಟು ಕಟ್ಟಿದ್ರೆ ನೈಸರ್ಗಿಕವಾಗಿ ಹರಿದು ಬರುವ ನೀರಿನ ಮೇಲೆ ಕರ್ನಾಟಕ ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತದೆ ಮತ್ತು ಕೆಳಭಾಗದ ರಾಜ್ಯವಾದ ತಮ್ಮ ಅನುಮತಿ ಪಡೆದಿಲ್ಲ ಎಂಬುದು ಅವರ ಒಂದು ವಾದ. ಈ ಹಿನ್ನೆಲೆಯಲ್ಲಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಅಲ್ಲದೆ ಕರ್ನಾಟಕ ಸಲ್ಲಿಸಿರುವಂತಹ ಡಿಪಿಆರ್ ಕೇಂದ್ರ ಸರ್ಕಾರ ಅನುಮತಿ ನೀಡಬಾರದು. ಅಂದ್ರೆ ಕರ್ನಾಟಕ ಏನ್ ಡಿಪಿಆರ್ ಸಲ್ಲಿಸಿತ್ತು ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಅನುಮತಿಯನ್ನ ಕೊಡಬಾರದು ಅಂತ ಹೇಳಿ ಪ್ರಧಾನಿ ಮೋದಿ ಅವರಿಗೂ ಕೂಡ ಮನವಿಯನ್ನ ಮಾಡಿದ್ರು. ಈ ಎಲ್ಲಾ ಸಂಘರ್ಷಗಳ ನಡುವೆ ಆಗಸ್ಟ್ 3ರಂದು ನಡೆಯಲಿರುವಂತಹ ಈ ಸೌಹಾರ್ದ ಸಭೆ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಒಂದೊಮ್ಮೆ ಮಾತುಕತೆ ಸಫಲವಾಗಿ ಬರಗಾಲದ ಸಮಯದಲ್ಲಿ ನೀರು ಹಂಚಿಕೆಯ ಸೂತ್ರ ಮತ್ತು ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ತೊಂದರೆ ಇಲ್ಲ ಅನ್ನುವಂತಹ ಒಂದು ಭರವಸೆ ಸಿಕ್ಕಿದ್ರೆ ದಶಕಗಳ ಈ ಜಲ ವಿವಾದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು. ಆದ್ರೆ ವಿಜಯ್ ಅವರಿಗೆ ತಮಿಳುನಾಡಿನಲ್ಲಿ ಇದು ಅಷ್ಟು ಸುಲಭದ ಹಾದಿ ಅಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿನ ಜನ ಮತ್ತು ರೈತರು ದಶಕಗಳಿಂದ ಈ ವಿಷಯವನ್ನ ಒಂದು ಭಾವನಾತ್ಮಕವಾಗಿ ನೋಡ್ತಾ ಬಂದಿದ್ದಾರೆ. ರಾಜಕೀಯ ಎದುರಾಳಿಗಳು ಇದನ್ನ ವಿಜಯ್ ವಿರುದ್ಧ ತಿರುಗಿಸೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಕರ್ನಾಟಕದ ಜೊತೆಗಿನ ಮಾತುಕತೆಯನ್ನ ತಮ್ಮ ರಾಜ್ಯದ ಜನರಿಗೆ ವಿಜಯ್ ಹೇಗೆ ಮನವರಿಕೆ ಮಾಡಿಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಏನೇ ಆಗಿರ್ಲಿ, ಕೋರ್ಟ್ ಪ್ರಾಧಿಕಾರ ಅಂತ ವರ್ಷಗಟ್ಟಲೆ ಕಾಲ ಕಳೆಯುವ ಬದಲು ಇಬ್ಬರು ನಾಯಕರು ಕೂಡ ಕೂತು ಸೌಹಾರ್ದಯುತವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಹೊರಟಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ ವಿಚಾರ. ವಿಜಯ್ ಇಟ್ಟಿರುವಂತಹ ಈ ಹೆಜ್ಜೆ ಕಾವೇರಿ ಸಮಸ್ಯೆಗೆ ಪರಿಹಾರ ನೀಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.